ನಾಳೆ ನಡೆಯಬೇಕಿದ್ದ ಮಂಡ್ಯ ನಗರ ಬಂದ್ ಅನ್ನ ವಾಪಸ್ ಪಡೆಯಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬಂದ್ ಹಿಂಪಡೆದ ಬಗ್ಗೆ ಸಮಾನ ಮನಸ್ಕರ ವೇದಿಕೆ ಮಾಹಿತಿಯನ್ನ ನೀಡಿದೆ. ಧ್ವಜ ತೆರವು ವಿರೋಧಿಸಿ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಬಜರಂಗ ದಳ ಫೆಬ್ರವರಿ 9ಕ್ಕೆ ಮಂಡ್ಯ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಬಜರಂಗ ದಳ ನಡೆಯನ್ನ ಖಂಡಿಸಿ ನಾಳೆ ಬಂದ್ಗೆ ಕರೆ ನೀಡಲಾಗಿತ್ತು. ಜಿಲ್ಲಾಡಳಿತ ಮನವಿಗೆ ಬಂದ್ ಅನ್ನ ಇದೀಗ ಸಮಾನ ಮನಸ್ಕರ ವೇದಿಕೆ ಹಿಂಪಡೆದಿದೆ. ಫೆಬ್ರವರಿ 9ಕ್ಕೆ ಕರೆ ನೀಡಲಾಗಿತ್ತು. ಬಜರಂಗ ದಳ ನಡೆಯನ್ನ ಖಂಡಿಸಿ ನಾಳೆ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಜಿಲ್ಲಾಡಳಿತ ಮನವಿಗೆ ಬಂದ್ ಹಿಂಪಡೆದಿದೆ ಸಮಾನ ಮನಸ್ಕರ ವೇದಿಕೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ನಾಳೆ ನಡೆಯಬೇಕಾಗಿರುವಂತಹ ಮಂಡ್ಯ ನಗರ ಬಂದ್ ಅನ್ನ ವಾಪಸ್ ಪಡೆಯಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ? ಖಂಡಿತ ಪ್ರೀತಿ, ಕೆರಗೋಡು ಗ್ರಾಮದ ಹನುಮ ಧ್ವಜ ತೆರವನ್ನು ವಿರೋಧಿಸಿ ಬಜರಂಗ ದಳ ಫೆಬ್ರವರಿ 9ರಂದು ಬಂದ್ಗೆ ಕರೆಯನ್ನ ಕೊಟ್ಟಿರುತ್ತೆ. ಆ ಒಂದು ಬಂದ್ ಕರೆಯನ್ನ ವಿರೋಧಿಸಿ ಸಮಾನ ಮನಸ್ಕರ ವೇದಿಕೆ ಫೆಬ್ರವರಿ 7ಕ್ಕೆ ಒಂದು ಬಂದ್ ಅನ್ನ ಕರೆ ಕೊಟ್ಟಿರ್ತದೆ. ಅಂದ್ರೆ ಮಂಡ್ಯ ನಗರವನ್ನ ಬಂದ್ ಮಾಡ್ತೀವಿ ಮೂಲಕ ಬಂದ್ಗೆ ಕರೆಯನ್ನ ಕೊಟ್ಟಿರುತ್ತೆ. ಆ ಒಂದು ಬಂದ್ ಕರೆಗೆ CITU ಸಂಘಟನೆಗಳಾಗಿರ್ಬೋದು, ಪ್ರಗತಿಪರರು ಮತ್ತು ದಲಿತ ಪರ ಸಂಘಟನೆಗಳು ಕೂಡ ಸಾಥನ್ನ ಕೊಟ್ಟಿದ್ರು. ಆದ್ರೆ 2 ದಿನಗಳ ಅಂತರದಲ್ಲಿ ಎರಡೆರಡು ಬಂದ್ ಸರಿ ಕಾಣಿಸಲ್ಲ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಒಂದು ನಿರ್ಧಾರಕ್ಕೆ ಬರುತ್ತೆ. ಅಂದ್ರೆ ಆ ಒಂದು ಏನು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಂತಹ ವೇದಿಕೆಯ ಕಾರ್ಯಕರ್ತರನ್ನ ಮುಖಂಡರನ್ನ ಅವರು ಕರೆದ ಒಂದು ಸಭೆಯನ್ನ ಮಾಡ್ತಾರೆ. ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಅಂತಿಮವಾಗಿ ಒಂದು ತೀರ್ಮಾನವನ್ನ ಮಾಡಿರುವಂತದ್ದು. ಅಂದ್ರೆ ಸಮಾನ ಮನಸ್ಕರ ವೇದಿಕೆ ಏನು ಫೆಬ್ರವರಿ 7ರಂದು ಬಂದ್ಗೆ ಕರೆಯನ್ನ ಕೊಟ್ಟಿತ್ತು, ಆ ಬಂದನ್ನ ತಾತ್ಕಾಲಿಕವಾಗಿ ವಾಪಸ್ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಬಜರಂಗ ದಳದ ಏನು ಫೆಬ್ರವರಿ 9ಕ್ಕೆ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ, ಅವತ್ತು ಏನಾದ್ರೂ ಅವರು ಬಂದನ್ನ ಮಾಡಿದ್ರೆ ಮತ್ತೆ ನಾವು ಬಂದ್ಗೆ ಕರೆಯನ್ನ ಕೊಡ್ತೇವೆ. ಆದ್ರೆ ತಾತ್ಕಾಲಿಕವಾಗಿ ಫೆಬ್ರವರಿ 7ರಂದು ಕರೆ ಕೊಟ್ಟಿದಂತ ಬಂದನ್ನ ನಾವು ಹಿಂಪಡೆದಿದ್ದೇವೆ ಎಂಬ ಮೂಲಕ ಇದೀಗ ಜಿಲ್ಲಾಧಿಕಾರಿಗಳಿಗೂ ಕೂಡ ತಿಳಿಸಿರುವಂತದ್ದು. ಅಂದ್ರೆ ಸಂಧಾನ ಸಭೆ ಕೊನೆಗೂ ಕೂಡ ಯಶಸ್ವಿಯಾಗಿದೆ. ಜಿಲ್ಲಾಡಳಿತ ಅಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಟ್ಟಿದೆ. ಆದ್ರೆ ಇನ್ನೂ ಕೂಡ ಬಜರಂಗ ದಳದವರು ಏನು ಫೆಬ್ರವರಿ 9ಕ್ಕೆ ಕರೆ ಕೊಟ್ಟಿರುವಂತದ್ದು ಅದು ಹಿಂಪಡೆಯುವಂತ ಕೆಲಸಕ್ಕೂ ಕೂಡ ಬಜರಂಗ ದಳ ಮುಂದಾಗಿಲ್ಲ. ಆ ನಿಟ್ಟಿನಲ್ಲಿ ಅವರನ್ನು ಕೂಡ ಮತ್ತೆ ಕರೆದು ಸಭೆಯನ್ನ ಮಾಡಿ ಒಂದನ್ನ ವಾಪಸ್ ತೆಗೆದುಕೊಳ್ಳುವಂತೆ ಮನವಿ ಮಾಡುವಂತೆ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿರುವುದು. ಪ್ರೀತಿ, ಓಕೆ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.